ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಶಿರಾಡಿ ಘಾಟ್ನಲ್ಲಿ ಆತಂಕ ಮುಂದುವರಿತಾ ಇದೆ. ಯಾಕಂದ್ರೆ ಕಳೆದ 3 ದಿನಗಳ ಅವಧಿಯಲ್ಲಿ ಪದೇ ಪದೇ ಶಿರಾಡಿ ಘಾಟ್ನ ಗುಡ್ಡ ಕುಸಿತಾನೇ ಇದೆ. ನೋಡ್ತಾ ಇದ್ದ ಹಾಗೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡವೊಂದು ಜರಿದಿರೋದು, ಕುಸಿದಿರೋದು ಈಗ ಸಾಕಷ್ಟು ಅನಾಹುತಗಳಿಗೆ ಮುನ್ನುಡಿಯನ್ನ ಬರಿತಾ ಇದೆಯಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಲ್ಲೇ ಪದೇ ಪದೇ ಆಗ್ತಾ ಇದೆ. ಕೆಲವೇ ನಿಮಿಷಗಳ ಹಿಂದೆ ತೆರವಾಗಿದ್ದ ರಸ್ತೆಯನ್ನು ಮತ್ತೆ ಬಂದ್ ಮಾಡಲಾಗಿದೆ. ದೊಡ್ಡ ಸದ್ದಿನೊಂದಿಗೆ ಮಣ್ಣು ಏಕಾಏಕಿ ಕುಸಿದು ಹೋಗಿದೆ. ಗುಡ್ಡ ಕುಸಿಯುವಂತಹ ದೃಶ್ಯ ಕೂಡ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಕಳೆದ 3 ದಿನಗಳಿಂದ ಪದೇ ಪದೇ ಇಂತಹ ಅನಾಹುತಗಳಿಗೆ ಈ ಭಾಗದ ಭೂಮಿ ಸಾಕ್ಷಿ ಆಗ್ತದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಗುಡ್ಡ ಕುಸಿತದ ಭಯಾನಕತೆ ಎಷ್ಟು ಮಟ್ಟಿಗಿದೆ ಅಂತ. ಬುಡ ಸಮೇತ ಸಣ್ಣ ಪುಟ್ಟ ಗಿಡ ಮರ ಎಲ್ಲವೂ ಕೂಡ ಕೊಚ್ಕೊಂಡು ಹಾಗೆ ಬರ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಅಲ್ಲಿ ಚಿಮ್ತಾ ಇದೆ. ಯಾವ ಪ್ರಮಾಣದಲ್ಲಿ ಅಲ್ಲಿ ಪ್ರಕೃತಿ ಹಾನಿಗೆ ಒಳಗಾಗಿದೆ ಸಾಕ್ಷಿ ಇದೆ. ಜನ ಇದ್ದಾರೆ. ಯಾವ ಸ್ಪೀಡಲ್ಲಿ ಅಲ್ಲಿ ಗುಡ್ಡ ಕುಸಿತಾ ಇದೆ ನೋಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಶಿಧರ್. ನೋಡೋದಕ್ಕೆ ಅತ್ಯಂತ ಭಯಾನಕವಾಗಿದೆ. ಈಗ ಬಿದ್ದಿರುವಂತಹ ಮಣ್ಣನ್ನು ತೆರವುಗೊಳಿಸೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ, ಮತ್ತೆ ಪದೇ ಪದೇ ಇಂತಹ ಅನಾಹುತಗಳಲ್ಲಿ ಆಗ್ತಾನೆ ಇದೆ. ಶಿರಾಡಿ ಘಾಟ್ ಒಂದು ರೀತಿ ಟೈಮ್ ಬಾಂಬ್ ರೀತಿ ಭಾಸವಾಗ್ತಾ ಇದೆ. ಕಾರಣ ಮತ್ತೆ ಮತ್ತೆ ಅಲ್ಲಿ ಡೇಂಜರ್ ಝೋನ್ ಅನ್ನೋದನ್ನ ತೋರಿಸ್ತಾ ಇದೆ. ಅದು ಮಮತಾ, ಏನು ಸಕಲೇಶಪುರ ತಾಲೂಕಿನಲ್ಲಿ ಸುರಿತಾ ಇರ್ತಕ್ಕಂತಹ ಧಾರಾಕಾರ ಮಳೆಯಿಂದಾಗಿ ಶಿರಾಡಿ ಘಾಟ್ ರಸ್ತೆ 75ರಲ್ಲಿ ಅದರಲ್ಲೂ ದೊಡ್ಡ ತಪ್ಪಲು ಬಳಿ ಪದೇ ಪದೇ ಭೂಕುಸಿತವಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದೇ ಜಾಗದಲ್ಲಿ ಕಳೆದ 15 ದಿನಗಳಿಂದ ಭಾರಿ ಮಳೆಗೆ ಭೂಕುಸಿತವಾಗ್ತಿದೆ. ಭೂಕುಸಿತ ಹೊಂದಂತಹ ಸಂದರ್ಭದಲ್ಲಿ ಕೆಲವು ವಾಹನಗಳು ಸಿಲುಕಿಕೊಂಡಿದ್ದು, ನಿನ್ನೆ ಸಂಜೆ ಸಹ ಬರ್ತಾ ಇದ್ದಂತಹ ವಾಹನಗಳ ಮೇಲೆ ಮಣ್ಣು ಕುಸಿತದಿಂದ 2 ಕಂಟೈನರ್ ಹಾಗೂ ಒಂದು ಗ್ಯಾಸ್ ಟ್ಯಾಂಕರ್ ಸಿಲುಕಿಕೊಂಡಿದ್ದು, ಕೂಡಲೇ ಏನು ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿ ಅಲ್ಲಿ ಸ್ಥಳದಲ್ಲಿದ್ದಂತಹ ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪನಿಯ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಇಲ್ಲೇ ಸ್ಥಳದಲ್ಲೇ ಸಕಲೇಶಪುರ ಉಪವಿಧಿಕಾರಿ, ತಹಸೀಲ್ದಾರ್ ಎಲ್ಲರೂ ಸಹ ಮೊಕ್ಕ ಮೂಡಿ ಬೆಳಗ್ಗೆವರೆಗೂ ಕಾರ್ಯಾಚರಣೆ ನಡೆಸಿ 2 ವಾಹನಗಳನ್ನು ತೆರವು ಮಾಡಿದರು. ಅದಾದ ಬಳಿಕ ಏನು ಬೃಹತ್ ಪ್ರಮಾಣದ ವಾಹನಗಳಿಗೆ ಮಾತ್ರ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಲಿಕ್ಕೆ ತಯಾರಿ ಮಾಡಿದರು. ಆದರೆ ಮತ್ತೆ ಮಳೆ ಬಂದಿದ್ದರಿಂದ ಮತ್ತೆ ಭಾರಿ ಪ್ರಮಾಣದಲ್ಲಿ ಭೂಮಿ ಕುಸಿತವಾಗಿ ಈಗ ಮತ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗಿರ್ತದೆ. ಈಗಾಗಲೇ ಬದಲಿ ಮಾರ್ಗದಲ್ಲಿ ತೆರಳುವಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದರೆ ಇಲ್ಲಿ ದೊಡ್ಡ ಪ್ರಮಾಣದ ಮಣ್ಣು ಕುಸಿದೆ. ಅಲ್ಲದೆ ಅದರ ಮೇಲೆ ನೀರು ಬೀಳ್ತಾರಿಂದ ಸಂಪೂರ್ಣವಾಗಿ ಕೆಸರು ಗದ್ದೆಮಯವಾಗಿದೆ. ಸುಮಾರು 3ರಿಂದ 4 ಅಡಿಗಳಷ್ಟು ಮಣ್ಣು ಈ ರಸ್ತೆಯಲ್ಲಿ ನಿಂತಿದೆ. ಅದನ್ನು ಲಾರಿಗಳ ಮೂಲಕ ಸಾಗಿಸಲಾಗ್ತಾ ಇದೆ. ಆದರೂ ಸಹ ಮೇಲಿನಿಂದ ಗುಡ್ಡ ಕುಸಿದು ಬರ್ತಾ ಇರೋದ್ರಿಂದ ದೊಡ್ಡ ತಪ್ಪಲು ಬಳಿ ಯಾವುದೇ ವಾಹನಗಳು ಓಡಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿಯೇ ಏನು ಈಗ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಅಲ್ಲದೆ ನಿನ್ನೆ ಸಂಜೆ ಸಿಲುಕಿದಂತಹ ಕಂಟೈನರ್ನ ತೆರವು ಮಾಡಲಿಕ್ಕೆ ಸಾಧ್ಯವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನೇನಾದರೂ ತೆರವು ಮಾಡಲಿಕ್ಕೆ ಹೋದರೆ ಅದರ ಕೆಳಗಡೆ ಇರತಕ್ಕಂಥ ರೈಲ್ವೆ ಹಳಿ ಮೇಲೆ ಬೀಳುವಂಥ ಒಂದು ಸಂಭವ ಹೆಚ್ಚಾಗಿದೆ. ಹಾಗಾಗಿ ಆ ಟ್ಯಾಂಕರನ್ನು ಅಲ್ಲೇ ನಿಲ್ಲಿಸಲಾಗಿದೆ. ನೀವು ಲೈವ್ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಬರ್ತಾ ಇರ್ತಕ್ಕಂಥ ಟಿಪ್ಪರ್ಗಳಿಗೆ ಇಲ್ಲಿ ಕುಸಿದಿರ್ತಕ್ಕಂತಹ ಮಣ್ಣನ್ನು ಲೋಡ್ ಮಾಡಿ ಕಳಿಸಲಾಗ್ತಾ ಇದೆ. ಅದನ್ನು ಬೇರೆಡೆಗೆ ಸುರಿದು ಮತ್ತೆ ಬರಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಸಂಚಾರ ಸ್ಥಗಿತವಾಗಿದೆ. ಇದೇ ರೀತಿ ಏನಾದರೂ ಮಳೆ ಮತ್ತೆ ಮುಂದುವರೆದ್ರೆ ಮತ್ತಷ್ಟು ಗುಡ್ಡ ಕುಸಿತವಾಗಿ ವಾಹನ ಸಂಚಾರ ದಿನಗಳ ಕಾಲ ಬಂದಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ತುರ್ತಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಸಿಬ್ಬಂದಿಗಳು ಇಲ್ಲಿ ಹಾಜರಿರ್ತಕ್ಕಂಥದ್ದು. ಮಮತಾ, ಆಲ್ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.